ನೋಡಿ, ಒಂದು ಕಡೆ ಬೆಂಗಳೂರಿನಲ್ಲಾಯಿತು, ಅದಾದಮೇಲೆ ಡೆಲ್ಲಿಲಾಯಿತು, ಈಗ ಮಂಗಳೂರಿನ ಸರದಿ. ಏನು ಶಕ್ತಿ ಪ್ರದರ್ಶನ ಅಂತ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ, ಸಿದ್ದರಾಮಯ್ಯ ಪರವಾಗಿ ಘೋಷಣೆಗಳನ್ನ ಕೂಗೋದು, ಸಪೋರ್ಟ್ ಕೊಡೋದು, ಪೂಜೆ ಪುನಸ್ಕಾರಗಳನ್ನು ಮಾಡೋದು, ಒಂದು ರೀತಿಯಾಗಿ ಶಕ್ತಿ ಪ್ರದರ್ಶನ ಆಗ್ತಾ ಇತ್ತು. ಹಾಗೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣದಿಂದ ಶಕ್ತಿ ಪ್ರದರ್ಶನ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಂದ ಘೋಷಣೆಗಳು ಮೊಳಗ್ತಾ ಇದೆ, ಮುಂದಿನ ಸಿಎಂ ಡಿ ಕೆ ಶಿ ಅಂತ. ಹಾಗೆ ವೇಣುಗೋಪಾಲ್ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರ ಮುಂದೆನೇ ಡಿ ಕೆ ಪರ ಘೋಷಣೆಗಳು ಮೊಳಗ್ತು. ಕೆ ಸಿ ವೇಣುಗೋಪಾಲ್ ಕಾರನ್ನು ಸುತ್ತುವರೆದು ಅಭಿಮಾನಿಗಳು ಬ್ಯಾಟ್ ಬೀಸಿರೋದು, ಹಂಗೆ ಡಿ ಕೆ ಅಂತ ಕೂಗಿರೋದು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು. ಇದನ್ನೇ ನಾನು ಹೇಳಿದವತ್ತು. ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದಾಗ, ನಾವಿಬ್ಬರು ಒಗ್ಗಟ್ಟಾಗಿದ್ದೀವಿ, ಆ ಥರ ಗೊಂದಲ ಇಲ್ಲ, ಎಲ್ಲ ಮಾಧ್ಯಮನೇ ಸೃಷ್ಟಿ ಮಾಡ್ತಿರೋದು ಅಂತ ಹೇಳಿಬಿಟ್ರು. ನಾವು ಕೇಳಿದ್ದೇನು ಪ್ರಶ್ನೆ ಅವಾಗ, ಸರ್ ಮಾಧ್ಯಮದವರು ಸೃಷ್ಟಿ ಮಾಡಿದ್ದು ಅಂತ ನೀವು ಹೇಳ್ತೀರಿ, ಆದರೆ ಶಾಸಕರು ಕೊಡ್ತಾ ಇರೋಂಥ ಸ್ಟೇಟ್ಮೆಂಟ್ ಅದೇ ಅಲ್ವಾ ಸರ್? ಅದನ್ನೇ ನಾವು ತೋರಿಸ್ತಾ ಇರೋದು. ಈಗ ಯಾರೋ ಒಬ್ಬರು ನಿಮ್ಮದೇ ಶಾಸಕರು ಸಿದ್ದರಾಮಯ್ಯನವರೇ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳೋದು ಯಾಕೆ? ಟರ್ಮ್ ಇರೋದೇ 5 ವರ್ಷ ತಾನೇ, ಕಂಪ್ಲೀಟ್ ಮಾಡ್ತಾರೆ, ಅದರಲ್ಲಿ ಸಂದೇಹ ಏನು? ಮತ್ತು ಯಾಕಂದ್ರು 5 ವರ್ಷ ಇವರೇ ಕಂಪ್ಲೀಟ್ ಮಾಡ್ತಾರೆ ಅಂತ? ಹಂಗನ್ನಬಾರ್ದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರೋ ಶಾಸಕರು, ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಕೊಡಬೇಕು, ಅಧಿಕಾರಕ್ಕೆ ಬರೋದಕ್ಕೆ ಅವರು ಬಹಳಷ್ಟು ಶ್ರಮಿಸಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ. ಹೋದಲ್ಲಿ ಬಂದಲ್ಲಿ ಇದೇ ರೀತಿಯಾದಂಥ ಪರ ವಿರೋಧದ ಮಾತುಗಳನ್ನು ಆಡ್ತಾ ಇರ್ತಾರೆ. ಅವ್ರನ್ನ ಯಾವಾಗ ಸೈಲೆಂಟ್ ಮಾಡ್ತೀರಾ ಅಂತಂದು ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ. ಅವರವರ ಅಭಿಪ್ರಾಯ ಅವ್ರು ಹೇಳಿದಾರೆ ಅಷ್ಟೇ ಅಂತ. ಅವತ್ತೇ ಎಚ್ಚರಿಕೆಯನ್ನು ಕೊಟ್ಟಿದ್ದರೆ ಈ ರೀತಿಯ ಪ್ರಸಂಗಗಳು ಮತ್ತು ಮರುಕಳಿಸಲ್ಲ. ಹಂಗೆ ಕೊಡಲಿಲ್ಲ. ಈಗ ಮತ್ತೆ ಅವರ ವೇಣುಗೋಪಾಲ್ ಅವರು ಬಂದ್ರಲ್ಲ, ಬಂದಂಥ ಸಂದರ್ಭದಲ್ಲಿ ಡಿ ಕೆ ಅಭಿಮಾನಿಗಳು ಡಿ ಕೆ ಅಂತ ಹೋಗ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಸರ್, ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ನಲ್ಲಿ. ಆನಂದ್, ಇದನ್ನೇ ನಾನು ಮೊನ್ನೆ ಹೇಳಿದ್ದು, ಅಂದರೆ ಪ್ರೆಸ್ ಮೀಟ್ ಮಾಡಬೇಕಾದ ಸಂದರ್ಭದಲ್ಲಿ ತಮ್ಮ ಆಪ್ತ ಬಣದಲ್ಲಿರುವಂಥ ಶಾಸಕರಿಗೆ, ಅಭಿಮಾನಿಗಳಿಗೆ ಒಂದು ಸಂದೇಶ ಕೊಟ್ಬಿಡಿ. ಸುಮ್ಮನೆ ಹೋದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತಾರೆ, ಇಲ್ಲ ಸಿದ್ದರಾಮಯ್ಯನವರೇ 5 ವರ್ಷ ಕಂಪ್ಲೀಟ್ ಆಗಬೇಕು ಅಂತಾರೆ, ದಯವಿಟ್ಟು ಇದಕ್ಕೊಂದು ಏನಾದರೂ ಒಂದು ಮೆಸೇಜ್ ಪಾಸ್ ಮಾಡಿ ಅಂತಂದರೆ ಅದು ಅವರವರ ಅಭಿಪ್ರಾಯ ಅಂತ ಹೇಳಿಬಿಟ್ಟಿದ್ರು. ಅದೇ ಈಗ ಮತ್ತೊಮ್ಮೆ ಮುಳುವಾಗ್ತಾ ಇರೋದು. ಹೈಕಮಾಂಡ್ ನಾಯಕರು ಬಂದಂಥ ಸಂದರ್ಭದಲ್ಲಿ ಅವರವರ ನಾಯಕರ ಪರ ಘೋಷಣೆಗೆ ಹೋಗ್ತಾ ಇರೋದು. ಇದು ಎಫೆಕ್ಟ್ ಆಗಲ್ವಾ ಅಂತ ಪಕ್ಷಕ್ಕೆ? ಖಂಡಿತವಾಗ್ಲೂ ಶರತ್, ಪ್ರಮುಖವಾಗಿ ಸಿಎಂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಇಬ್ರು ಕೂಡ ಬ್ರದರ್ಸ್ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆದ್ರೆ ಅವರ ಬಣದಲ್ಲಿರ್ತಕ್ಕಂಥ ನಾಯಕರು, ಅವರ ಒಂದು ಅಭಿಮಾನಿಗಳೇನಿದ್ರೆ ಅವರು ಮುಂದಿನ ಮುಖ್ಯಮಂತ್ರಿ ವಿಚಾರವಾಗಿ ಘೋಷಣೆಗಳನ್ನ ಕೂಗ್ತಾ ಇರ್ತಕ್ಕಂಥದ್ದು, ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಇದೆ ಅನ್ನೋದು ಅಲ್ಲಿ ಸಾಬೀತನ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಮಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಲವಾರು ಅಭಿಮಾನಿಗಳು ಅವರ ಕಾರಿಗೆ ಒಂದು ಮುತ್ತಿಗೆಯನ್ನ ಹಾಕಿ ಡಿ ಕೆ ಅಂತ ಕೂಗಿದ್ದಾರೆ. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಕುರ್ಚಿ ಗದ್ದಲ ಮತ್ತೆ ಸಿಎಂ ಬ್ರೇಕ್ಫಾಸ್ಟ್ ಗಳ ನಡುವೆ ಕೆ ಸಿ ವೇಣುಗೋಪಾಲ್ ಅವರು ಇವತ್ತು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು. ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತೆ ಕೆ ಸಿ ವೇಣುಗೋಪಾಲ್ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯ ವಿಚಾರವಾಗಿ ಕೂಡ ಚರ್ಚೆ ಮಾಡತಕ್ಕಂಥ ಒಂದು ಸಾಧ್ಯತೆಗಳಿದೆ. ಯಾಕೆಂದ್ರೆ ಹೈಕಮಾಂಡ್ ಹಂತದಲ್ಲಿ ಈಗಾಗಲೇ ಕುರ್ಚಿ ಕದನದ ವಿಚಾರವಾಗಿ ಒಂದಷ್ಟು ಮಾತುಕತೆ ನಡೆದಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಭೆ ನಡೆಸಿದ್ದಾರೆ. ವೇಣುಗೋಪಾಲ್ ಹಾಗೆ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸಭೆಗಳನ್ನ ನಡೆಸಿದ್ದಾರೆ. ಹಾಗಾಗಿ ಯಾವ ಕ್ಷಣದಲ್ಲಿ ಯಾವುದೇ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರು ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಒಂದು ಬೆಳವಣಿಗೆಗಳ ಮಧ್ಯೆ ಇವತ್ತು ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆಗೆ ಮುಂದಾಗಿರ್ತಕ್ಕಂಥದ್ದು ತೀವ್ರ ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪವರ್ ಶೇರಿಂಗ್ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾವುದಕ್ಕೂ ಈ ಒಂದು ಗೊಂದಲಗಳಿಗೆ ತೆರೆ ಎಳೆಯಬೇಕು, ಹೈಕಮಾಂಡ್ ಇಂದ ಒಂದು ಸಂದೇಶ ಆದಷ್ಟು ಬೇಗ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮನವಿ ಮಾಡಿಕೊಳ್ಳಲಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸುಮ್ಮನೆ ಕೂತಿಲ್ಲ. ಅವರು ಬ್ರೇಕ್ಫಾಸ್ಟ್ ಮಾಡಿದ್ರು ಕೂಡ ಸಿಎಂ ಜೊತೆ ಅವರ ಒಂದು ತಂತ್ರಗಾರಿಕೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಶತಾಯಗತಾಯ ಡಿಸೆಂಬರ್ ಇಲ್ಲ ಜನವರಿ ಮೊದಲನೇ ವಾರದಲ್ಲಿ ಸಿಎಂ ಗದ್ದುಗೆ ಏರಲೇಬೇಕು ಅನ್ನೊಂದು ಪಣವನ್ನ ತೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡವನ್ನು ಹೇರ್ತಕ್ಕಂಥ ಕೆಲಸವನ್ನು ಕೂಡ ಡಿ ಕೆ ಬ್ರದರ್ಸ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಆ ಕಡೆ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಬಿಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ 5 ವರ್ಷವೂ ಮುಂದುವರಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಹಿರಿಯ ಸಚಿವರು ಮತ್ತು ಹಿರಿಯ ಶಾಸಕರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ತರತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ನಡುವೆ ಸಿಎಂ ಮತ್ತೆ ಕೆ ಸಿ ವೇಣುಗೋಪಾಲ್
ವೇಣುಗೋಪಾಲ್ ಅವರ ಭೇಟಿ ಏನಿದೆ, ಈ ಭೇಟಿ ವೇಳೆ ಯಾವ ರೀತಿಯ ಒಂದು ಮಾತುಕತೆ ಆಗುತ್ತೆ, ಕೆ ಸಿ ವೇಣುಗೋಪಾಲ್ರಿಂದ ಏನಾದರೂ ಸಿಎಂ ಸಿದ್ದರಾಮಯ್ಯನವರಿಗೆ ಅಭಯ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರತಕ್ಕಂಥದ್ದು. ಯಾಕೆಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಕುರ್ಚಿ ಬಿಡಬಾರ್ದು ಅಂತ ಬಹಳಷ್ಟು ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ರೆ, ಹಾಗೆ ಒಂದು ವೇಳೆ ಮುಂದುವರೆಯೋದಾದ್ರೆ ಸಿದ್ದರಾಮಯ್ಯನವರನ್ನ ಮುಂದುವರಿಸಬೇಕು, ಇಲ್ಲದಂದ್ರೆ ದಲಿತ ಸಮುದಾಯಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ ಸಿಎಂ ಆಗ್ತಕ್ಕಂಥ ಒಂದು ಅರ್ಹತೆ ಇರೋರು, ಪಕ್ಷದಲ್ಲಿ ಬಹಳಷ್ಟು ಜನ ಇದ್ದಾರೆ, ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ನಾಯಕರು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯ ಇವತ್ತು ಕೆ ಸಿ ವೇಣುಗೋಪಾಲ್ ಅವರನ್ನ ಡಿ ಕೆ ಅಭಿಮಾನಿಗಳು ಮುತ್ತಿಗೆ ಹಾಕಿ ಡಿ ಕೆ ಅಂತ ಕರೆದಿದ್ದನ್ನ ನೋಡ್ತಾ ಇದ್ರೆ, ಪಕ್ಷದಲ್ಲಿ ಹಲವಾರು ಅಭಿಮಾನಿಗಳು ಇಂಥ ಒಂದು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಜೊತೆಗೆ ಹೋದಲ್ಲಿ ಬಂದಲ್ಲಿ ಹೈಕಮಾಂಡ್ ನಾಯಕರು ಎಲ್ಲಾ ಕಡೆನೂ ಕೂಡ ಡಿ ಕೆ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇರ್ತಕ್ಕಂಥದ್ದು, ಒಂದ್ ರೀತಿ ಹೈಕಮಾಂಡ್ ನಾಯಕರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರ ಸದ್ಯ ಹೈಕಮಾಂಡ್ ಹಂತದಲ್ಲಿ ಇದ್ದು, ಸದ್ಯ ಎಲ್ಲ ಒಂದು ಪ್ರಮುಖ ನಾಯಕರು ಸಂಸತ್ ಅಧಿವೇಶನದಲ್ಲಿ ಬ್ಯುಸಿ ಆಗಿದ್ದಾರೆ. ಸಂಸತ್ ಅಧಿವೇಶನದ ಬಳಿಕ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಬುಲಾವ್ ಕೊಟ್ಟು ಸ್ಪಷ್ಟವಾದ ಒಂದು ಸಂದೇಶವನ್ನು ರವಾನೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.